ಅರ್ಥಪೂರ್ಣವಾಗಿ ಉದ್ಘಾಟಿಸಿ ಮಾತನಾಡಿದಂತ ಮಾನ್ಯ ಸಚಿವರಾದಂತಹ ಶ್ರೀ ಎಚ್ ಕೆ ಪಾಟೀಲ್ರಿಗೆ ನಾನು ಗಾಂಧಿ ಭವನದ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರು ಅಮೂಲ್ಯವಾದ ಮಾತುಗಳನ್ನಾಡಿದರು. ನಮ್ಮ ದೇಶದ ಆತ್ಮ ಮಹಾತ್ಮ ಗಾಂಧಿ ಎಂದರು. ಜಗತ್ತಿಗೆ ಮಹಾತ್ಮ ಗಾಂಧಿ ಬೇಕು ಅಂತ ಮಾತನ್ನು ಹೇಳಿದರು. ಅದೇ ಮಾತನ್ನ ಪುನರುಚ್ಚರಿಸಿ ನಮ್ಮ ಬಸವರಾಜ ಅಕ್ಕಿಯವರು ಕೂಡ ಅದನ್ನೇ ಹೇಳಿದರು. ಗಾಂಧಿ ಚರ್ಚಿಸುವ ವಿಷಯ ಅಲ್ಲ, ಅವರು ಧ್ಯಾನಿಸುವ ವ್ಯಕ್ತಿ ಅನ್ನುವಂಥ ಒಂದು ಅಮೂಲ್ಯವಾದಂತಹ ಸಂದೇಶವನ್ನ ನಾಡಿಗೆ ಈ ವೇದಿಕೆಯ ಮೂಲಕ ಅವರು ಕೊಟ್ಟಿದ್ದಕ್ಕಾಗಿ ಮಾನ್ಯ ಪಾಟೀಲ್ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮಾನ್ಯ ಚಿರಂಜೀವಿ ಸಿಂಗ್ ಅವರು ಹಿರಿಯರು, ಈ ರಾಜ್ಯದ ಅತ್ಯಂತ ಬಹಳ ಗೌರವಾನ್ವಿತ ಪ್ರಜೆಗಳಲ್ಲಿ ಒಬ್ಬರು. ಅವರು IAS ಅಧಿಕಾರಿಗಳಾಗಿದ್ದಂಥವ್ರು ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬಂದಿಲ್ಲ. ಆದರೆ ಅವರ ಮನಸ್ಸು ಇಲ್ಲೇ ಇದೆ ಅನ್ನುವಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರನ್ನು ಕೂಡ ಈ ಸ್ಥಳದಲ್ಲಿ ನಾನು ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಪ್ರತಾಪ್ ಲಿಂಗಯ್ಯನವರು ರಾಜ್ಯದ NSS ಅಧಿಕಾರಿ. ಅವರು ನಮ್ಮ ಗಾಂಧಿ ಭವನದ ಎಲ್ಲ ಗಾಂಧಿ ಪ್ರಣೀತ ಕಾರ್ಯಕ್ರಮಗಳಿಗೆ ಯುವಕರಿಗೆ ಗಾಂಧಿ ವಿಚಾರಗಳನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂತಹ ಪ್ರತಾಪ್ ಲಿಂಗಯ್ಯನವರು ಬಂದು ಕೆಲವು ಮಾತುಗಳನ್ನಾಡಿ ಅವರು ಒಂದು ತುರ್ತಾದಂತಹ ಸಭೆಗಾಗಿ ಹೊರಟರು. ಹಾಗಾಗಿ ಅವರನ್ನು ಕೂಡ ನಾನು ಇಲ್ಲಿ ನೆನೆಸ್ಕೊತೇನೆ. ಡಾಕ್ಟರ್ ಮೀನಾ ದೇಶಪಾಂಡೆ ಅವರು ಪ್ರಕಟಣೆಯಲ್ಲೂ ಬಹಳ ಖ್ಯಾತಿ ಪಡೆದಂತವರು, ಒಳ್ಳೆಯ ಸಾಹಿತಿ, ಜೊತೆಯಲ್ಲಿ ಅವರು ಒಳ್ಳೆಯ ವಾಗ್ಮಿಗಳು. ನೀವೆಲ್ಲ ನೋಡಿದ್ರಿ. ಈಗ ತಾನೇ ಅವರು ಬಹಳ ವಿಚಾರಪೂರಿತವಾಗಿ ಭಾವಿಸಿ ಮಾತನಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸರ್ವೋದಯದ ವಿಚಾರಪೂರಿತ ಅವರು ಮಾತನಾಡಿದರು. ಸರ್ವೋದಯ ಅನ್ನುವಾಗ ಅದು ಬರೀ ಎಲ್ಲರೂ ಒಳಿತು ಅನ್ನುವಾಗಲೂ ಕೂಡ ಅದು ಬಾಹ್ಯ ಜಗತ್ತಿನ ಸರ್ವೋದಯ ಅಲ್ಲ, ಆಂತರಿಕ ನಮ್ಮ ಬದುಕಿನಲ್ಲೂ ಕೂಡ ಸರ್ವೋದಯವಾಗಬೇಕು ಅನ್ನುವಂಥದ್ದು. ಸರ್ವೋದಯ ಇಟ್ ಇಸ್ ಬೋತ್ ಇನ್ನರ್ ಅಂಡ್ ಔಟರ್ ವೆಲ್ಫೇರ್ ಆಫ್ ಆಲ್ ಅನ್ನುವ ಆ ಕಲ್ಪನೆ ಇದೆಯಲ್ಲ, ಅದು ವಿಶಾಲ ಕಲ್ಪನೆ. ಅದರ ಬಗ್ಗೆ ಬಹಳ ವಿಸ್ತೃತವಾಗಿ ಚೆನ್ನಾಗಿ ಮಾತನಾಡಿದರು. ಆಮೇಲೆ ಮಹಾತ್ಮ ಅನ್ನುವ ತತ್ವ ಏನು ಬಿರುದಿದೆ, ದಟ್ ವಾಸ್ ನಾಟ್ ಗಿವನ್ ಬೈ ಎನಿ ಗವರ್ಮೆಂಟ್, ಯಾವುದೋ ಆರ್ಗನೈಸೇಷನ್ ಕೊಟ್ಟಿದ್ದಲ್ಲ. ಈ ದೇಶದ ಜನ ತಮ್ಮ ಹೃನ್ಮಂದಿರಗಳಿಂದ ಗೌರವಪೂರ್ವಕವಾಗಿ ಸಮರ್ಪಿಸಿದಂತಹ ಒಂದು ಬಿರುದು ಮಹಾತ್ಮ ಅನ್ನುವಂಥದ್ದು. ಅದರಿಂದ ಎಲ್ಲಿಯವರೆಗೆ ಮನುಕುಲ ಇರುತ್ತೆ ಅಲ್ಲಿಯವರೆಗೆ ಮಹಾತ್ಮ ಅನ್ನುವುದು ಇದ್ದೇ ಇರ್ತದೆ ಅನ್ನೋದನ್ನ ನೀವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀವು ಇನ್ನೊಂದು ಹೇಳಿದ್ರು, ಗಾಂಧಿಯವರ ಬದುಕು ನೋಡುವಾಗ ಪಾಸಿಟಿವಿಟಿ, ನೆಗೆಟಿವಿಟಿ ಎರಡನ್ನ ನಾವು ಯಾವಾಗಷ್ಟು ವಿವೇಕಾನಂದರು ಹೇಳ್ತಾರೆ, ದಿ ಓನ್ಲಿ ವೇ ಟು ಮ್ಯಾನೇಜ್ ನೆಗೆಟಿವಿಟಿ ಇಸ್ ಟು ಇನ್ಕ್ರೀಸ್ ಪಾಸಿಟಿವಿಟಿ ಅಂತ ಹೇಳ್ತಾರೆ. ಹಾಗೆ ನಾವು ಸದಾ ಎಚ್ಚೆತ್ತ ಬದುಕನ್ನು ನಾವು ನಡೆಸಬೇಕು. ಪ್ರತಿ ಕ್ಷಣದಲ್ಲೂ ನಾವು ಮಾಡುವ ಪ್ರತಿಯೊಂದು ಕೆಲಸ, ನಾವು ಆಡುವಂತಹ ಒಂದೊಂದು ಮಾತು ಅದು ಸರಿಯಾಗಿದೆಯೇ, ಇದು ಒಂದು ರೀತಿ ಪಾಸಿಟಿವ್ ಆಗಿದೆಯಾ ಅನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಮೇಡಮ್ ಅವರು ಹೇಳಿದ್ರು. ಗಾಂಧಿಯವರು ಸತ್ಯಾನ್ವೇಷಣೆಯ ಒಬ್ಬ ಮಹಾನ್ ಸಂತ. ನನಗೆ ಯಾಕೆ ಮಹಾತ್ಮ ಗಾಂಧಿಯವರು ಬಹಳ ಹಿಡಿಸ್ತಾರೆ ಅಂತಂದ್ರೆ, ನಿಮ್ಮಾಗೆ ಒಬ್ಬ ಸಾಧಾರಣ ವ್ಯಕ್ತಿ, ಎಲ್ಲ ತಪ್ಪುಗಳನ್ನು ಮಾಡಿದಂತಹ ವ್ಯಕ್ತಿ, ಆದರೆ ಎಲ್ಲವನ್ನೂ ಮೀರಿ ಸತ್ಯದ ಶೋಧನೆಯತ್ತ ಸಾಗದ ಬದುಕನ್ನ ಎಷ್ಟು ವಿಕಾಸ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಪ್ರಪಂಚದಲ್ಲೇ ಒಬ್ಬ ಅತ್ಯುನ್ನತ ವ್ಯಕ್ತಿ ಅನ್ನಿಸ್ಕೊಳ್ಳುವ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದ್ರು ಗಾಂಧಿಯವರು, ಹಿ ವಾಸ್ ಆಲ್ವೇಸ್ ಒನ್ ಇನ್ ಥಾಟ್, ವರ್ಡ್ ಅಂಡ್ ಡೀಡ್. ಕಾಯ, ವಾಚ, ಮನಸ ಗಾಂಧಿಯವರು ಒಂದೇ ಆಗಿದ್ರು. ಅದರಿಂದಲೇ ಗಾಂಧಿ ನಮಗೆ ಪ್ರಭಾವ ಬೀರುವಂತಹ ಒಂದು ವ್ಯಕ್ತಿತ್ವ ಆಗುತ್ತೆ ಅಂತ. ಕಡೆಯಲ್ಲಿ ಅವರು ಇನ್ನೊಂದು ಮಾತು ಹೇಳಿದ್ರು, ವಾಟ್ ಇಸ್ ಇಂಪಾರ್ಟೆಂಟ್ ಟುಡೇ ಇಸ್ ಪ್ಯೂರಿಟಿ ಇನ್ ಪಬ್ಲಿಕ್ ಲೈಫ್ ಅಂಡ್ ಪಬ್ಲಿಕ್ ಫಂಡ್ಸ್. ಇದು ಬಹಳ ಮುಖ್ಯ. ಇವತ್ತು ನಮ್ಮ ದೇಶದ ಬಹಳ ದೊಡ್ಡ ಕೊರತೆ ಅದೇ. ಗಾಂಧಿಯವರು ಅವರ ಇಡೀ ಹೋರಾಟದ ಸಮಯದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಒಂದೊಂದು ಪೈಸೆ ಹಣಕ್ಕೂ ಕೂಡ ಲೆಕ್ಕ ಇಡ್ತಾ ಇದ್ರು. ಎಷ್ಟು ಹುಷಾರಾಗಿ ಹಣವನ್ನ ಖರ್ಚು ಮಾಡ್ತಾ ಇದ್ರು. ಅವ್ರಿಗೆ ಇದಕ್ಕೆಲ್ಲ ಹಣ ಸಂದಾಯ ಆಗ್ತಾ ಇದ್ದು ಈ ದೇಶದ ಸಾಮಾನ್ಯ ಪ್ರಜೆಗಳಿಂದ. ಪ್ರತಿಯೊಬ್ಬರು ಕೊಡ್ತಾ ಇದ್ದಂತ ಒಂದೊಂದು ಆಣೆಗೂ ಕೂಡ ಅವರಷ್ಟು ಬೆಲೆ ಕೊಟ್ಟು ಅವರು ಇಡೀ ಹೋರಾಟವನ್ನು ನಡೆಸಿ ನಮಗೆಲ್ಲ ದೊಡ್ಡ ಮಾರ್ಗದರ್ಶನ ಆಗಿದ್ದಾರೆ ಅಂತ. ಹಾಗಾಗಿ ಮೀನಾ ದೇಶಪಾಂಡೆ ಅವರಿಗೆ ನಾನು ನಮ್ಮ ಗಾಂಧಿ ಭವನದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ತುಂಬಾ ಅಚ್ಚುಕಟ್ಟಾಗಿ ನಮ್ಮ 3-4 ನಮ್ಮ ಗಾರ್ಗೆ ಅವ್ರಿಗಿರ್ಬೋದು, ಕೌಶಲ್ಗೆ ಅವ್ರದ್ದು ಎಲ್ಲರ ಒಂದು ಏನು ಇದು ಎಂಡೋಮೆಂಟ್ ಪ್ರೋಗ್ರಾಮ್ ಇತ್ತು ಅಷ್ಟನ್ನು ಕೂಡ ಹಾಕಿರುತ್ತೋ ಅವರು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ವಿಚಾರಗಳನ್ನು ಮಕ್ಕಳಿಗೆ ಮುಗಿಸಿದ್ರು ಅಂತ ಹೇಳಿ. ಆಮೇಲೆ ನಮ್ಮ ಬಸವರಾಜ ಅಕ್ಕಿಯವರು ಕೂಡ ಬಹಳ ಚೆನ್ನಾಗಿ ಮಾತನಾಡಿದರು.
ಅವರು ಕೂಡ ಹೇಳ್ತಾರೆ, ನಾನು ಸರ್ ನಿನ್ನೆ ತಾನೇ ನಾವು ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಸ್ಟಡಿ ಸೆಂಟರ್ ಒಂದನ್ನು ಅಧ್ಯಯನ ಮಾಡಿ ಉದ್ಘಾಟನೆ ಮಾಡಿ ಬಂದೆ. ನಾನು ಪ್ರೊಫೆಸರ್ ಜೀವನ್ ಕುಮಾರ್ ಇಬ್ಬರು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಇವತ್ತಿಗೂ ಕೂಡ ನನಗನ್ನಿಸ್ತದೆ ನಮ್ಮ ಯುವ ಮನಸ್ಸು ಅಷ್ಟು ಕೆಟ್ಟಿಲ್ಲ. ಅವರನ್ನು ನಾವು ತಿದ್ದಬಹುದಾಗಿದೆ. ಅವರಿಗೆ ನಾವು ಮುಟ್ಟಿಸಬೇಕು. ಅವರು ಒಳ್ಳೆ ವಿಚಾರಗಳನ್ನು ನಾವು ಕೊಡೋಕೆ ನಾವು ಸಿದ್ಧರಾಗಿದ್ರೆ ಖಂಡಿತವಾಗಿ ಮಕ್ಕಳು ನಮ್ಮ ಸರಿಯ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಎನ್ನುವಂಥದ್ದು. ಆಮೇಲೆ ಸ್ನೇಹಿತರಿಗೆ ಅನೇಕ ಪ್ರಕಟಣೆಗಳನ್ನೆಲ್ಲ ನಾವು ಮಾಡಿದ್ವಿ. ಒಂದು ಅಂತಾರಾಷ್ಟ್ರೀಯ ಸೆಮಿನಾರ್ ಮಾಡಿದ್ವಿ ಇಲ್ಲಿ. ಅದರೆಲ್ಲ ಪೇಪರ್ಸ್ಗಳನ್ನು ಶೋಧಿಸಿ ಅದನ್ನೆಲ್ಲವನ್ನು ಎಡಿಟ್ ಮಾಡಿದಂಥವರು ಡಾಕ್ಟರ್ ಜೀವನ್ ಕುಮಾರ್. ಅದರೆಲ್ಲ ಪ್ರಕಟಣೆಗಳ ಹೊಣೆಯನ್ನು ಹೊತ್ತುಕೊಂಡಂಥವರು ನಮ್ಮ ವಿಶ್ವಕುಮಾರ್ ಅವರು. ಎಷ್ಟು ಅದ್ಭುತವಾಗಿ ಮಾನ್ಯ ಮಂತ್ರಿಗಳೇ ಹೇಳಿದ್ರು, ಯಾವ ವಿಶ್ವವಿದ್ಯಾಲಯ ಕೂಡ ಇಷ್ಟು ರೀತಿಯಾದಂತಹ ಒಂದು ಚೊಕ್ಕಟವಾದಂತಹ ಪ್ರಕಟಣಾ ಕೆಲಸವನ್ನ ಮಾಡಿದ್ ನಾನಂತೂ ಕಂಡಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲರೂ ಕೂಡ ತಮ್ಮ ಶ್ರಮವನ್ನು ವಹಿಸಿ ಉತ್ತಮವಾದಂತಹ ಸಾಹಿತ್ಯವನ್ನು ಜನರಿಗೆ ಒದಗಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮೊನ್ನೆ ಸುರೇಶ್ ಅವರು ಕೂಡ ಭಾರತೀಯ ವಿದ್ಯಾಭವನ ಮತ್ತು ಗಾಂಧಿ ಭವನದ ಒಂದು ಅವಿನಾಭಾವ ಸಂಬಂಧ ಕುರಿತು ಅವರು ಮಾತನಾಡಿದರು. ಈಗ ಹೊರಟುಬಿಟ್ರು, ಅವರು ಬಹಳ ಕಾರ್ಯದ ಒತ್ತಡ ಇರೋದ್ರಿಂದ ಅವರು ನಮಗೆ 8,000 ಪುಸ್ತಕಗಳನ್ನ 16 ಲಕ್ಷ ಬೆಲೆ ಬಾಳುವಂತಹ ಗಾಂಧಿ ಸಾಹಿತ್ಯದ ಕೃತಿಗಳನ್ನ ನಮಗೆ ದಾನವಾಗಿ ಕೊಟ್ಟರು. ಅದನ್ನು ನಾವು ಇವತ್ತಿಗೂ ಕೂಡ ಅದನ್ನ ನಾವು ಅರ್ಹ ಜನಗಳಿಗೆ ಅದನ್ನು ಓದುವಂತಹವರಿಗೆ ತಲುಪಿಸುವಂತಹ ಕೆಲಸ ನಾವು ಇವತ್ತಿಗೂ ನಾವು ಅದನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಭಾರತೀಯ ವಿದ್ಯಾಭವನಕ್ಕೆ ನನ್ನ ಕೃತಜ್ಞತೆಗಳನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ನಿಮಗೆ ವಿದ್ಯಾರ್ಥಿಯಾಗಿದ್ದಾಗ 1983ರಲ್ಲಿ ನಾನು ಮಲ್ಲೇಶ್ವರದಲ್ಲಿ 100 ಕಲೆಕ್ಟೆಡ್ ವರ್ಕ್ಸ್ ಆಫ್ ಗಾಂಧಿ ಇತ್ತು. ಅದನ್ನ ಅಷ್ಟನ್ನು 3 ತಿಂಗಳಲ್ಲಿ ನಾನು ಓದಿದ್ದೇನೆ. ಅದು ಓದಿದ್ರಿಂದ ನಾನು ಬದುಕಿಷ್ಟು ಬದಲಾಗಿತ್ತು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಅದರಲ್ಲಿ 24 ಕೃತಿಯನ್ನ, ಅದು ಒಂದೊಂದು ಕೃತಿ ಹೆಚ್ಚು ಕಡಿಮೆ 600 ಪುಟ ಇದೆ, ನಿಯರ್ಲಿ 600 ಪೇಜಸ್. ಅದು 24 ವಾಲ್ಯೂಮ್ ಅನ್ನ ಕನ್ನಡಕ್ಕೆ ತಂದಿದ್ದಾರೆ. ಈ ಮಿಕ್ಕಿದ್ದು ತರುವಂತ ಕೆಲಸದಲ್ಲಿ ನಾವು ಭಾರತೀಯ ವಿದ್ಯಾಭವನ ಜೊತೆ ಗಾಂಧಿ ಸ್ಮಾರಕ ನಿಧಿ ನಿಲ್ಲುತ್ತೆ ಅನ್ನುವಂಥ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ಅಧ್ಯಕ್ಷ ಪೀಠದಿಂದ ನಾನೇನು ಹೇಳುವಂತದ್ದೇನೂ ಇಲ್ಲ. ನಾನು ಒಂದೇ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಹಾತ್ಮ ಗಾಂಧಿ ಫಾಟ್ ಆಲ್ ಹಿಸ್ ಲೈಫ್ ಅಗೇನ್ಸ್ಟ್ 3 ಥಿಂಗ್ಸ್. ಒಂದು, ಮೂಲಭೂತವಾದಿಗಳ ವಿರುದ್ಧ ಅವರು ನಿಂತರು. ಎರಡನೇದು, ಹಿಂಸೆಯ ಪ್ರತಿಪಾದಿಗಳ ವಿರುದ್ಧ ನಿಂತರು. ಕೋಮುವಾದಿಗಳ ವಿರುದ್ಧ ನಿಂತರು. ಗಾಂಧಿಯವರನ್ನ ಇವತ್ತು 1948ರಲ್ಲಿ 3 ಗುಂಡುಗಳಿಂದ ಏನು ಕೊಂದರಲ್ಲ, ಆ 3 ಗುಂಡುಗಳು ಇದನ್ನೇ ಪ್ರತಿನಿಧಿಸುತ್ತೆ. ನಾವಾದರೂ ಕೂಡ ಏನ್ ಕಲಿಬೇಕು ಅಂತ ಹೇಳಿದ್ರೆ, ಮೂಲಭೂತವಾದಿಗಳನ್ನ ನಾವು ಅವರನ್ನು ಮೆಟ್ಟಿ ನಿಲ್ಲಬೇಕಾಗಿದೆ, ಹಿಂಸೆಯನ್ನ ಮೆಟ್ಟಿ ನಿಲ್ಲಬೇಕಾಗಿದೆ, ಕೋಮುವಾದವನ್ನ ಮೆಟ್ಟಿ ನಿಲ್ಲಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಾಂಧಿ ಕಂಡ ಕನಸಿನ ಭಾರತವನ್ನ ನಾವು ನೀವೆಲ್ಲರೂ ಸೇರಿ ಕಟ್ಟಬೇಕಾಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಹಿಂಸಾತ್ಮಕ ಸಮಾಜ ಮತ್ತು ಸಾಮುದಾಯಿಕ ಸಮಾಜ ಇದು ಗಾಂಧಿಯವರ ಕಲ್ಪನೆಯಾಗಿತ್ತು. ಅದನ್ನು ನಾವು ಮಾಡೋಣ. ಸರ್ವೋದಯ ಕುರಿತು ಸರ್ವೋದಯ ಸಮಾಜ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಕಲ್ಪನೆಯನ್ನ ಏನು ಗಾಂಧಿಯವರು ನಮಗೆಲ್ಲ ಕೊಟ್ಟಿದ್ರು, ಅದ್ರ ಕುರಿತು ಬಹಳ ಅದ್ಭುತವಾಗಿ ನಮ್ಮ ಪ್ರೊಫೆಸರ್ ಮೀನಾ ದೇಶಪಾಂಡೆ ಅವರು ಮಾತನಾಡಿದ. ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ ನಾನು ಇಷ್ಟು ಹೇಳೋದು, ನಾವು ನಿಮ್ಮ ಮಕ್ಕಳಾಗಿದ್ದಾಗ ಮಕ್ಕಳೇ ನಾವು ಕರೆಕ್ಟಾಗಿ 11 ಗಂಟೆಗೆ ಸೈರನ್ ಹೊಡಿತಿತ್ತು ಇಡೀ ದೇಶದಲ್ಲಿ. ಎಲ್ಲರೂ ಯಾವ ಸ್ಥಾನದಲ್ಲಿದ್ರು ಅಲ್ಲಲ್ಲಿ ನಿಂತು ಗಾಂಧಿಯವರಿಗೆ 1 ನಿಮಿಷ ಮೌನಾಚರಣೆ ಮಾಡ್ತಾ ಇದ್ರು, ನೆನೆಸ್ಕೋತಾ ಇದ್ರು. ಏನು ಗಾಂಧಿ ಸ್ವಾತಂತ್ರ್ಯ ನಂತರ ಎಲ್ಲೋ ಒಂದ್ ಕಡೆ ಗಾಂಧಿ ವಿಚಾರ, ಗಾಂಧಿಯವರ ತಪಸ್ಸಿನ ಬದುಕು ಎಲ್ಲೋ ಒಂದ್ ಕಡೆ ಇಳಿಮುಖ ಆಗ್ತಾ ಇರ್ತಕ್ಕಂಥ ನಮಗೆಲ್ಲ ತುಂಬಾ ದುಃಖ ತಂದಿದೆ, ನೋವಿನ ಸಂಗತಿಯಾಗಿದೆ. ನಾನು ಓದ್ ಕಡೆ ಎಲ್ಲ ಹೇಳ್ತಿರ್ತೀನಿ, ನೀವೆಲ್ಲ ಮಕ್ಕಳಿದ್ದೀರಿ ನೋಡಿ, ನಮ್ಮ ಮನೆ ದೇವರು ಪಕ್ಕದಲ್ಲಿ ಗಾಂಧಿ ಫೋಟೋ ಇಟ್ಟಿದ್ದೀವಿ ನಮ್ಮ ಮನೆಯಲ್ಲಿ. ಅಂದ್ರೆ ಎಷ್ಟು ಗಾಂಧಿಯನ್ನ ನಾವು ಎಷ್ಟು ದೊಡ್ಡ ಒಂದು ಆದರ್ಶವಾಗಿ ಕಂಡದ್ದು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಬದುಕಿನಲ್ಲಿ. ಇವತ್ತು ಅದೆಲ್ಲ ಮಾಯ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ವಿ ನೀಡ್ ಟು ರಿಕವರ್ ದೋಸ್ ವಂಡರ್ಫುಲ್ ವ್ಯಾಲ್ಯೂಸ್ ಫಾರ್ ವಿಚ್ ಗಾಂಧೀಜಿ ಲಿವ್ಡ್. ಅದು ಸತ್ಯ, ಅಹಿಂಸೆ, ಇವೆಲ್ಲವೂ ಇದೆಯಲ್ಲ, ತತ್ವಗಳು ಬಹಳ ಸರಳ. ಅದನ್ನ ಬದುಕಿಗೆ ನಾವು ಆಚರಣೆಗೆ ತರುವಂತಹ ಪ್ರಯತ್ನ ಮಾಡಿದ್ರೆ, ಐ ಕ್ಯಾನ್ ಅಶ್ಯೂರ್ ಈಚ್ ಅಂಡ್ ಎವ್ರಿ ಯಂಗ್ ಪೀಪಲ್ ಹಿಯರ್, ಈಚ್ ಒನ್ ಆಫ್ ಅಸ್ ಕ್ಯಾನ್ ಬಿ ಎ ಗಾಂಧಿ ಇನ್ ಅವರ್ ಓನ್ ವೇ. ಅವರನ್ನು ನಾವೇನು ಅನುಕರಣೆ ಮಾಡಬೇಕಾಗಿಲ್ಲ, ಅದನ್ನು ಅನುಸರಿಸಬೇಕಾಗಿದೆ. ಅನುಕರಣೆ, ವಿ ಕ್ಯಾನ್ ನಾಟ್ ಮಿಮಿಕ್ ಹಿಮ್, ವಿ ನೀಡ್ ಟು ಫಾಲೋ ಹಿಮ್. ಅದರಿಂದ ಕೀಪ್ ದಿಸ್ 2 ಪ್ರಿನ್ಸಿಪಲ್ಸ್, ಸತ್ಯ ಮತ್ತು ಅಹಿಂಸೆ, ಇನ್ ಆಸ್ ಮಚ್ as ಪಾಸಿಬಲ್. ಸ್ಟಾರ್ಟ್ ಡೂಯಿಂಗ್ ಫ್ರಮ್ ಟುಡೇ ಅಂಡ್ ಯು ವಿಲ್ ಸಿ ದಟ್ ಯುವರ್ ಲೈಫ್ ವಿಲ್ ಬಿ ಟ್ರಾನ್ಸ್ಫಾರ್ಮ್. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಮಕ್ಕಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು
ಎಲ್ಲ ಹಿರಿಯರ ಮಾತುಗಳನ್ನು ಕೇಳಿದ್ದೀರಿ, ಅನುಭವಿಕರ ಮಾತುಗಳನ್ನು ಕೇಳಿದ್ದೀರಿ. ಅದೆಲ್ಲವೂ ನಿಮಗೆ ಸಹಾಯ ಆಗಲಿ. ಒಂದು ಚಿಂತನೆಯನ್ನಾದರೂ ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡ್ರೆ ನಿಮ್ಮ ಬದುಕು ಸಾರ್ಥಕ ಅನ್ನುವಂಥ ಮಾತು ಹೇಳಿ ಎಲ್ಲರೂ ವಂದಿಸಿ ನನ್ನ ಮಾತು. ನಮ್ಮ ಭಾರತ ಕೇಂದ್ರ ಕಚೇರಿಯೊಳಗೆ ಡಾಕ್ಟರ್ ನಾಸರ್ಗಿಕರ್, ಹಡೇಕರ್ ಮಂಜಪ್ಪನವರು, ವಿನೋಬಾದಿ ಅನೇಕ ಸ್ಮರಣೆ ಅವ್ರ ಹುತಾತ್ಮರನ್ನು ಅವ್ರನ್ನೆಲ್ಲ ಸ್ಮರಿಸಿಕೊಂಡು ಆ ಥರ ಮಕ್ಕಳಿಗೆ ನಾವು ಹಂಚಿಕೊಂಡಿರ್ತೀವಿ. ದಿನಕರ ದೇಸಾಯಿ ಅವರು ಅದೇ ತರ ಬದುಕಿದವರು. ಅವರು ಬೇರೆ ಬೇರೆ ತರ ಪದ್ಯಗಳನ್ನು ಬರೆದಿವೆ. ನಾನು ಬಹಳಷ್ಟು ಹಂಚ್ಕೊಳ್ಬೇಕು ಅನಿಸ್ತದೆ. ಅವ್ರ 4 ಪದ್ಯಗಳು ಎಂದೂ ಬರಲಿಕ್ಕಿಲ್ಲ. ಆದ್ರೆ ಗಾಂಧೀಜಿಯವರ ಮುಂದೆ ನಿಂತ್ಕೊಂಡು ಒಂದು ಸಾಲು ನೆನಪಿಸ್ಕೊಳ್ತಾರೆ ಅವರು. ಬಹುಶಃ ಈ ಪ್ರತಿಮೆ ಆಗೋ ಸಂದರ್ಭದಾಗ ಅವ್ರ ಚಿತಾಭಸ್ಮ ಇಡೀ ದೇಶಾದ್ಯಂತ ಎಲ್ಲ ನದಿಗಳಲ್ಲಿ ಏರಿತರ ವ್ಯವಸ್ಥೆಗಳು ಮಾಡುವಾಗಲೂ ಕೂಡ ನಮ್ಮ ದೇಶ ಈಗ ಹೋಗೋದಕ್ಕೆ ಇವತ್ತು ಪ್ರಸ್ತುತ ಅನಿಸುತ್ತೆ. ಅವರು ಇರ್ತಕ್ಕಂಥ ಒಂದು ಸಾಲು ಅದ್ಭುತವಾಗಿದ್ದಾರೆ. ದಿನಕರ ದೇಸಾಯಿ ಅವರಿಗೆ ಕವಿತೆ ನಿಮಗೆ ಹಂಚ್ಕೊಳ್ಳಿಕ್ಕೆ ನಾನು ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ. ನಮ್ಮ ಹೃದಯದೊಳಿರಲಿ ನಿನ್ನ ಮರಣದ ಅರ್ಥ. ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ. ನಮ್ಮ ಹೃದಯದೊಳಿರಲಿ ನಿನ್ನ ಮರಣದ ಅರ್ಥ. ನಿನ್ನ ಭಸ್ಮಕ್ಕೆ ಕಾಶಿಗೋ ಕರ್ಣ ಬೇಕಿಲ್ಲ. ನಿನ್ನ ಭಸ್ಮಕ್ಕೆ ಕಾಶಿಗೋ ಕರ್ಣ ಬೇಕಿಲ್ಲ. ನಿನ್ನ ಬೂದಿಯ ತ್ರಾಣ ಪುಣ್ಯಕ್ಷೇತ್ರಕ್ಕಿಲ್ಲ. ನಿನ್ನ ಬೂದಿಯ ತ್ರಾಣ ಪುಣ್ಯಕ್ಷೇತ್ರಕ್ಕಿಲ್ಲ. ನಿನ್ನ ಕರ್ಮದ ಕಲ್ಪವೃಕ್ಷ ಅಜರಾಮರ. ನಿನಗೇಕೆ ಪುಣ್ಯತಿಥಿಗಳ ಬಾಯ ಜಂಜಡವು. ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ. ಹುಟ್ಟಿದವರಿಗೆ ಹಬ್ಬ, ಸತ್ತವರಿಗೆ ತಿಥಿಯು. ಹುಟ್ಟಿದವರಿಗೆ ಹಬ್ಬ, ಸತ್ತವರಿಗೆ ತಿಥಿಯು. ನಿನಗೆ ಎರಡೂ ಇಲ್ಲ, ಯಾವುದೂ ಇತಿಮಿತಿಯು. ನಿನಗೆ ಎರಡೂ ಇಲ್ಲ, ಯಾವುದೂ ಇತಿಮಿತಿಯು. ನಿನಗೇಕೆ ಸ್ಮಾರಕವು, ನಿನಗೇಕೆ ಸ್ಮಾರಕವು. ಶಿಲ್ಪಕೃತಿ ಹೂಮಾಲೆ ಲೋಕವನೇ ಬೆಳಗುತ್ತಿದೆ. ಲೋಕವನೇ ಬೆಳಗುತ್ತಿದೆ ನಿನ್ನ ಎಲುವಿನ ಜ್ವಾಲೆ. ನಿನ್ನ ತ್ಯಾಗದ ಫಲವು. ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ. ನಮ್ಮ ಹೃದಯದೊಳಿರಲಿ ನಿನ್ನ ಮರಣದ ಅರ್ಥ. ನಿನ್ನ ಮರಣದ ಅರ್ಥ.